ಇವತ್ತು ಬೆಳ್ತಂಗಡಿ ನೀವು ಬಂದಿದ್ದೀರಿ, ಕೆಲವೊಂದು ಕಡೆ ವೀಕ್ಷಣೆ ಮಾಡಿದ್ದೀರಿ, ಸಭೆ ನಡೆಸಿದ್ರಿ, ಏನು ಈಗ ಬೆಳ್ತಂಗಡಿ ತಾಲೂಕಿನ ನಾವು ಬಹುಶಃ ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ನಾವು ಇವತ್ತು ಕೆಲವು ಕಡೆ ವೀಕ್ಷಣೆ ಮಾಡಿ ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಬಹುಶಃ ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಇರುವಂಥದ್ದು. ಆಗಬಾರ್ದಂತೆ ನಮ್ಮೆಲ್ಲರೂ ಕೂಡ ಪ್ರಾರ್ಥನೆ. ಆದಂಥ ಸಂದರ್ಭದಲ್ಲಿ ಆ ನೋವಿನಿರುವ ಜನರ ಮಧ್ಯೆ, ಆ ಕಷ್ಟಪಟ್ಟಂಥ ಕುಟುಂಬದ ಮಧ್ಯೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮತ್ತು ಬಹುಶಃ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಅವ್ರ ಜೊತೆ ಇರಬೇಕು, ಅವ್ರನ್ನು ಸ್ಪಂದಿಸಬೇಕಂತೇಳಿ ನಮ್ಮ ಉದ್ದೇಶ. ಅದಕ್ಕಾಗಿ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ತುರ್ತಾಗಿ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಅನುದಾನದ ಕೊರತೆ ಇಲ್ಲ. ಸರ್ಕಾರ ಮುಖ್ಯಮಂತ್ರಿ ಇವತ್ತು ಬೆಳ್ತಂಗಡಿ ತಾಲೂಕಿಗೆ ಬರೀ ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ತಹಶೀಲ್ದಾರ್ನ ಇವತ್ತು ಅಕೌಂಟ್ನಲ್ಲಿ 1 ಕೋಟಿ ರೂಪಾಯಿ ಇವತ್ತಿದೆ ಪರಿಹಾರ ವಿತರಣೆ ಮಾಡಲಿಕ್ಕೆ ಮಾತ್ರ. ಅದಕ್ಕಾಗಿ ಹಲವಾರು ಮನೆ ಏನು ಡ್ಯಾಮೇಜ್ ಆಗಿದೆಯಾ, ಆ ಡ್ಯಾಮೇಜ್ ಆಗುವಂತ ಏನು ತುರ್ತಾಗಿ ಕೊಡಬೇಕಂತ ಅನುದಾನ ಏನು ಬಾಕಿ ಇದೆ, ತಕ್ಷಣ ಇವತ್ತು ಸಂಜೆ ಒಳಗೆ ಕೊಡಲಿಕ್ಕೆ ನಾವು ಹೇಳಿದ್ದೇವೆ. ಭಾಗಶಃವಾಗಿ ಮನೆ ಏನು ತೊಂದರೆಗೊಳಪಟ್ಟಿದೆ ಅದನ್ನು ಕೂಡ ಎಲ್ಲಿ ಅವ್ರಿಗೆ ಸಿಕ್ಕಲಿಲ್ಲ ಅದನ್ನು 1 ವಾರದಲ್ಲಿ ಕೊಡಬೇಕು. ಮತ್ತು ಅಧಿಕಾರಿಗಳು ಬುದ್ಧಿವಂತಿಕೆ ಮಾತ್ರ ಅಲ್ಲ, ಹೃದಯವಂತಿಕೆಯಿಂದಲೂ ಕೂಡ ಕೆಲಸ ಮಾಡಿ ಆ ಜನಸಾಮಾನ್ಯರಿಗೆ ಆದಷ್ಟು ಪ್ರಯೋಜನ ಆಗುವ ರೀತಿಯಲ್ಲಿ ನಮ್ಮ ಕ್ರಮ ಕೈಗೊಳ್ಳಬೇಕಂತ ನಾವು ಸೂಚನೆ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿ ಒಂದು ಮೀಟಿಂಗ್ ಕೂಡ ಮಾಡಿಕೊಂಡು ಬಹುಶಃ ಈ ಒಂದು ಕಾಲದಲ್ಲಿ ಒಂದು ಟೀಮ್ ವರ್ಕ್ ಆಗಿ, ಅದು ಮೆಸ್ಕಾಮ್ ಇರಲಿ, RDPR ಇರಲಿ, PWD ಇರಲಿ, ಫಾರೆಸ್ಟ್ ಇರಲಿ ಮತ್ತು ನಮ್ಮ ಲೋಕಲ್ ಬಾಡಿ ಎಲ್ಲ ಅಧಿಕಾರ ಒಂದು ಟೀಮ್ ಆಗಿ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ತನ್ನ ಕೆಲಸ ನಿರ್ವಹಿಸಬೇಕು ನಾವು ಸೂಚಿಸಿದ್ದೇವೆ. ಅದರ ಜೊತೆ ಇನ್ನಿತ ವಿಚಾರ ಬಂದಿದೆ. ಕಳೆದ 2 ವರ್ಷದ KDP ಮೀಟಿಂಗ್ ಕೂಡ ಆಗಲಿಲ್ಲ, ಅಥವಾ ಪ್ರಗತಿ ಪರಿಶೀಲನೆ ಆಗದೆ ನಮಗೆ ಸಮಸ್ಯೆ ಆಗಿದಂತೆ ಇದೆಲ್ಲ ಕೂಡ ನಾನು ಸಂಬಂಧಪಟ್ಟ ಮಂತ್ರಿಗಳು ಶಾಸಕರು ಒಂದು ಚರ್ಚೆ ಮಾಡೋದು ಪರಿಹಾರ ನಾನು ಕಾಣ್ತೇನೆ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಈಗ ಮೊನ್ನೆ ಮಳೆ ಬಂದು 1 ವಾರ ಆಗ್ತದೆ, ಪರಿಹಾರ ಯಾಕೆ ಇಷ್ಟು ಡಿಲೇ ಆಯ್ತಂತೆ, ಯಾಕೆ ನೀವು ಬಂದ ಮೇಲೆ ಆಯ್ತಾ ಅಂತ ಅದನ್ನು ನಾನೀಗ ಬಹುಶಃ ಹೇಳಿದ್ದೇನೆ. ಅದು ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಾವು ಕೊಡುವುದೇ ಇವು ತಹಶೀಲ್ದಾರ್ ಅಕೌಂಟಿಗೆ ದುಡ್ಡು ಹಾಕಿ ಕೊಡುದು, DC ಇಂದ ತರಲಿಕ್ಕೆ ಲೇಟ್ ಆಗಬಾರ್ದು, ತತ್ಕ್ಷಣ ಕೊಡಬೇಕಂತೇಳಿ ಅವ್ರಿಗೆ ನಾವು ಕೊಟ್ಟಿದ್ದೇವೆ. ಒಂದು ವಾರ್ನಿಂಗ್ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ಇವತ್ತು ಮಧ್ಯಾಹ್ನದಲ್ಲಿ ಒಂದು ಸಂಜೆ ಒಳಗೆ ನಾವು ವಿತರಣೆ ಮಾಡ್ತಾರೆ ಕೂಡ ಹೇಳಿದ್ದಾರೆ. ಅದೇ ಮುಂದಕ್ಕೆ ಏನಾದ್ರು ಈ ರೀತಿ ಆದರೆ ಅವರ ಮೇಲೆ ನಾವು ತೆಕ್ಕೊಳ್ಳೋದು ಗ್ಯಾರಂಟಿ. ಇನ್ನೊಂದು ಏನಂತ ಹೇಳಿದ್ರೆ, ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿಂದ 30 ಜೂನ್ನಿಂದ ಅಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಬರ್ತಾ ಇಲ್ಲ ಅಂತ ಹೇಳಿ ದೂರು ಬರ್ತಾ ಇದೆ. ಆ ಡಾಕ್ಟರ್ ಬೇರೆ 5 ಆಸ್ಪತ್ರೆಗಳಿಗೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಎಲ್ಲ ಆರೋಪ ಬರ್ತಿದೆ. 1 ತಿಂಗಳಿಂದ ಅಲ್ಲಿ ಈಗ ಸ್ಕ್ಯಾನಿಂಗ್ ನಡೀತಾ ಇಲ್ಲ. ದೊಡ್ಡ ಆರೋಪ ಬರ್ತಾ ಇದೆ. ಏನಿರೋದು ನನಗೆ ಕೂಡ ಆರೋಪ ವಿಚಾರ ನನ್ನ ಗಮನಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾನು ಬಹುಶಃ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಸೂಚನೆ ಕೊಟ್ಟು ತತ್ಕ್ಷಣ ಅವರು ವರದಿ ಸಲ್ಲಿಸ್ತೇನೆ. ಮತ್ತೆ ಮಳೆಗಾಲ ಸ್ವಲ್ಪ ಕಡಿಮೆ ಆದ ತಕ್ಷಣ ನಾನು ಕೂಡ ಖುದ್ದಾಗಿ ಆಸ್ಪತ್ರೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನು ಸಂಪೂರ್ಣವಾಗಿ ಆ ಕೆಲಸವನ್ನು ನಾನು ಅಲ್ಲಿ ಮಾಡಲಿಕ್ಕೆ ನನ್ನ ಸಹಕಾರ ನೀಡುವುದು, ಅನುದಾನವಿರಲಿ ಅಥವಾ ಮ್ಯಾನ್ ಪವರ್ ನಾವು ಕೊಡ್ತೇವೆ. ಅದನ್ನು ನಾವು ಈಗಾಗಲೇ ಶಾಸಕರದೊಂದು ಸಮಿತಿ ಇದೆ, ಅವರು ಪ್ರತಿ ತಿಂಗಳು ಸೇರಿಕೊಂಡು ಅಲ್ಲಿ ಸಮಸ್ಯೆ ಏನಿದೆ ನೋಡಿಕೊಂಡು ಅದನ್ನು ಬಗೆಹರಿಸಲಿಕ್ಕೆ ಮುತುವರ್ಜಿ ವಹಿಸಬೇಕು, ಅದನ್ನು ಸೂಚಿಸ್ತೇವೆ. ಯಾಕೆ ಶಾಸಕರು ಬರ್ತಾ ಇಲ್ಲ? ಇಲ್ಲ, ನಿನ್ನೆ ಫೋನ್ ಮಾಡಿದ್ವಿ. ಇವತ್ತು ಅವ್ರಿಗೆ ಕಮಿಟಿ ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ, ಅದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಕ್ಕೆ ಮೊದಲು ಆನೆ ದಾಳಿ ಇದಕ್ಕೆ ಪರಿಹಾರ ಕೊಟ್ರಿ. ಈಗ ನಾವು ಬಹುಶಃ ಆನೆ ದಾಳಿಯಿಂದ ಬಹುಶಃ ಯಾರು ಕೂಡ ಮರ್ತರಾಗಬಾರ್ದು. ಯಾಕೆ ಪ್ರತಿಯೊಂದು ಪ್ರಾಣಕ್ಕೂ ಕೂಡ ಅದರದ ಮಹತ್ವ ಇದೆ ಪ್ರತಿಯೊಬ್ಬರದ್ದು. ಆ ನೋವು ನಮ್ಗೆಲ್ಲರಿಗೂ ಕೂಡ ಇದೆ. ನಾವು ಎಷ್ಟೇ ಎದ್ದು ಸ್ವಂತಾನ ಹೇಳಿದ್ರು, ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಆ ಗಂಡನ ಕಲ್ಕೊಂಡ ಮನೆಯವರು ಮತ್ತು ತಂದೆಯನ್ನು ಕಲ್ಕೊಂಡ ಮಕ್ಕಳಿಗೆ ಆ ನೋವನ್ನು ಆ ನೋವನ್ನು ಕಡಿಮೆ ಮಾಡಿಸಲಿಕ್ಕೆ ಶ್ರಮ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ನಾವು ಕೊಡುವಂಥ ಕಷ್ಟಕಾಲದ ಜೊತೆ ಇರಬೇಕಂತೇಳಿ ನಾವು 20 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತದೆ. ಅದರಲ್ಲಿ 5 ಲಕ್ಷ ನಿನ್ನೆ ನಾವು ಕೊಟ್ಟಿದ್ದೇವೆ. ನನ್ನ ಹತ್ರ ಕೇಳಿದ್ದು ನಾನಿಲ್ಲ, ನೀವು ಕೊಟ್ಟುಬಿಟ್ಟು ನಾನು ಕಾಯ್ಬೇಡ ಅಂತ ಹೇಳಿದ್ದೇನೆ. ಇನ್ನು 15 ಲಕ್ಷದ ಆ ಒಂದು ಕಾಂಪನ್ಸೇಷನ್ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದೇವೆ. ಪೋಸ್ಟ್ ಮಾರ್ಟಮ್ ಬಿಟ್ಟು ಹೋದ ತಕ್ಷಣ ಅವರ ಅಕೌಂಟ್ಗೆ ಮತ್ತೆ 15 ಲಕ್ಷ ಇವತ್ತು ಬೀಳ್ತದೆ. ಅದರ ಜೊತೆಯಲ್ಲಿ ಆ ತಾಯಿಗೆ ಮತ್ತು ಕುಟುಂಬಸ್ಥರಿಗೆ ಇನ್ನು ಶಾಶ್ವತವಾಗಿ ಪ್ರತಿ ತಿಂಗಳು 4,000 ತನಕ ತಿಂಗಳ ಮಾಸಾಸನವನ್ನು ಸರ್ಕಾರ ಒದಗಿಸಲಾಗಿದೆ. ಮತ್ತು ಆನಕಂದಕ್ಕೆ ಈಗ ಲಕ್ಷದವರು ಹೇಳಿದಾಗೆ ಆನಕಂದಕ್ಕೆ ಅಥವಾ ಸೋಲಾರ್ ಬೇಲಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸೂಕ್ತದ ವ್ಯವಸ್ಥೆ ಮತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಂದು
ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ತುರ್ತು ಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಆ್ಯಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕಾ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕಾ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕಾ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕಾ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.